ಸರ್ಕಾರ ಫಿಕ್ಸ್ ಮಾಡಿದ್ರು 2009 ಬಿಜೆಪಿ ಸರ್ಕಾರ ಇದ್ಬಿಟ್ಟು ರೇಷನ್ ಫಿಕ್ಸ್ ಮಾಡಿರೋದು. ಮುಸ್ಲಿಂಗೆ 8%, ಕ್ರಿಶ್ಚಿಯನ್ 1%, ಜೈನ್, ಬುದ್ಧ, ಸಿಖ್ಗೆ 1% ಅಂತ ಕೊಟ್ಟಿದ್ದಾರೆ. ರೇಷಿಯೋ ಯಾರು ಫಿಕ್ಸ್ ಮಾಡಿರೋದು? ಈಗ ಒಂದು ನಿಮಿಷ ಮಾತಾಡಲಿ ಸರ್. ನಾನು ಮಾತಾಡಲಿ, ನೀವು ಮಾತಾಡುವಾಗ ನಾನು ಮಾತಾಡ್ಬೋದು, ಮಾತಾಡಿ. ಈಗ ಮಾತಾಡಿ. ಸುನೀಲ್ ಅವರು ಹೇಳ್ದಂಗೆ 2009 ಆಗಿರೋದು ಪಾಪ್ಯುಲೇಷನ್ ವೈಸ್ ಮಾಡೋದು. ಇದು ಏನ್ ಮಾಡ್ತಾರೆ, ರೇಷಿಯೋ ಮಾಡಬೇಕಾದ್ರೆ ಪಾಪ್ಯುಲೇಷನ್ ವೈಸ್ ಮಾಡೋದು. ಈಗ ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟಿದೆ? 14 to 15% ಇದೆ. ಜೈನ್ ಪಾಪ್ಯುಲೇಷನ್ ಎಷ್ಟಿದೆ ತಮ್ಗೆ ಗೊತ್ತಿದೆ. ಸಿಖ್ ಪಾಪ್ಯುಲೇಷನ್ ಎಷ್ಟಿದೆ ತಮ್ಗೆ ಗೊತ್ತಿದೆ. ಆ ಪಾಪ್ಯುಲೇಷನ್ ಪ್ರಕಾರ ರೇಷಿಯೋ ಫಿಕ್ಸ್ ಮಾಡೋದು. ಈಗ ರೇಷಿಯೋ 2009 ಬಿಜೆಪಿ ಸರ್ಕಾರ ರೇಷಿಯೋ ಫಿಕ್ಸ್ ಮಾಡೋದು. ಸರಿ, ಒಂದು ನಿಮಿಷ ಆ ಸರ್ಕಾರದಲ್ಲಾಗಿತ್ತು ಈ ಸರ್ಕಾರದಲ್ಲಾಗಿತ್ತು ಅಂತಂದ್ರೆ ಪ್ರಶ್ನೆ ಕೇಳೋಂತ ಅಗತ್ಯ ಇಲ್ಲ. ಹಾಗಾದ್ರೆ ಬಿಜೆಪಿ ಸರ್ಕಾರ ಪಾಪ್ಯುಲೇಷನ್ ವೈಸ್ ಮಾತಾಡ್ಲಿ. ಈಗ ಸರಿ ಮಾಡಿ. ನೀವು 2000 ನಾವು ತಗೊಂಡ್ರಿ ಸುನಿಲ್ ಅವರ, ನಿಮಗೆ ಬೇಕಾಗಿದ್ದು ಪಾಪ್ಯುಲೇಷನ್ ವೈಸ್ ಏನಿದೆ ಅದನ್ನ ಮಾಡಿ. ಉದಾಹರಣೆಗೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಉಡುಪಿ ಜಿಲ್ಲೆಗೆ ಗುರಿನೇ ಕೊಡಲ್ಲ, ಲಿಂಗಾಯತರ ಅಭಿವೃದ್ಧಿ ನಿಗಮ ದಕ್ಷಿಣ ಕನ್ನಡ ಜಿಲ್ಲೆ ಗುರಿನೇ ಕೊಡಲ್ಲ. ನೀವು ಹಂಗೆ ಫಿಕ್ಸ್ ಮಾಡಿ, ಜನಸಂಖ್ಯೆ ಫಿಕ್ಸ್ ಮಾಡಿ. ಜಿಲ್ಲೆನಲ್ಲಿ ಜೈನರು ಹೆಚ್ಚು, ಅವು ಏನ್ ಅನ್ಯಾಯ ಮಾಡಿದ್ದಾರೆ? ನೀವು ಮಾಡಿರ್ತದೆ ಕ್ರಿಶ್ಚಿಯನ್ರಿಗೆ ಅನ್ಯಾಯ ಆಗ್ತದೆ, ಬೌದ್ಧರಿಗೆ ಅನ್ಯಾಯ ಆಗ್ತದೆ. ಅದೇ ರೀತಿ ಅಧ್ಯಕ್ಷ 2009 ಸರ್ವೆ ಇದೆ, ಮೊನ್ನೆ ಸಚಿವರು ಏನ್ ಹೇಳ್ತಾ ಇದ್ದಾರೆ, ಆಗಿನ ಕಾಲದ ಸರ್ಕಾರ ಕರೆಕ್ಟ್ ಆಗಿ ಕ್ರಮ ತಗೊಂಡಿದೆ ಅಂತ ಹೇಳಿ ಅವ್ರು ಸಮರ್ಥನೆ ಮಾಡ್ತಾ ಇದ್ದಾರೆ. ವಾಟ್ ಈಸ್ ಟ್ರೈಂಗ್ ಟು ಟೆಲ್ ಇಸ್ 2000 ಮಾಡ್ತಾ ಇಲ್ಲ. ತಾವು ಯಾವ ಸಮಾಜಕ್ಕೂ ನಾವು ಅನ್ಯಾಯ ಮಾಡಕ್ ಬಿಡಲ್ಲ. ಪ್ರಕಾರ ನಾವು ಕೊಡ್ತಾ ಇದೀವಿ. ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾಡುವ. ಸುನೀಲ್ ಅವರೇ, ರೇಷೋ ಪ್ರಕಾರ ನಾವು ಕೊಡ್ತಾ ಇದ್ದೀವಿ. ಆ ಜೈನ್ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ, ಜೈನ್ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಬನ್ನಿ, ನಾಳೆ ನಾನು ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡೋದು, ಈ ಸುತ್ತೋಲನ ಪುನರ್ ಪರಿಶೀಲನೆ ಮಾಡಿ ಜಿಲ್ಲಾಶಃ, ಕ್ಷೇತ್ರಶಃ, ಜನಸಂಖ್ಯೆ ಕೊಡಿ. ಅಧ್ಯಕ್ಷರೇ, ಇಲ್ಲ ಅಂತಂದ್ರೆ ಸರಿಸಮಾನವಾಗಿ ಸರ್ 11 ಬಂದ್ಬಿಡಿ. ನೀವು ಚೇಂಬರ್ ಬನ್ನಿ. ಕೃಷ್ಣಪ್ಪ ಎಂ ಟಿ